ನಾನು ಡಿ ಕೆ ಶಿವಕುಮಾರ್, KJ ಜಾರ್ಜ್, ಮತ್ತೆ ಇಲ್ಲಿ ರೆಪ್ರೆಸೆಂಟೇಟಿವ್ ಸುರೇಶ್ ನಾವೆಲ್ಲ ಭೇಟಿಯಾಗಿದ್ದು, MB ಪಾಟೀಲ್ ಎಲ್ಲ ಭೇಟಿಯಾಗಿದ್ದು, 3 ವಿಚಾರಗಳನ್ನು ಚರ್ಚೆ ಮಾಡಿದ್ದು. ಏರ್ ಶೋ ದಸರಾ ಪ್ರತಿ ವರ್ಷ ಏರ್ ಶೋ ಮಾಡಿ ಅದಕ್ಕೆ ಏರ್ ಶೋನ ಈ ವರ್ಷನೂ ಕೂಡ ಅರೇಂಜ್ ಮಾಡಬೇಕು ಅಂತ ರಿಕ್ವೆಸ್ಟ್ ಕೊಟ್ಟಿದ್ದೀನಿ. ಎರಡನೇದು ಡಿಫೆನ್ಸ್ ಕಾರಿಡಾರ್ ಮಾಡಿ ಕರ್ನಾಟಕದಲ್ಲಿ ಈಗ UP-ನಲ್ಲಿ ಮಾಡಿದ್ದಾರೆ, ತಮಿಳುನಾಡಿನಲ್ಲಿ ಮಾಡಿದ್ದಾರೆ. ಅದಕ್ಕೆ ಅದೇ ರೀತಿ ಕರ್ನಾಟಕದಲ್ಲಿ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಡಿಫೆನ್ಸ್ ಲ್ಯಾಂಡ್ ಬೇಕು ನಮಗೆ. ಆ ಡಿಫೆನ್ಸ್ ಲ್ಯಾಂಡು 3 ಪ್ರಾಜೆಕ್ಟ್ಗಳಿಗೆ ಬೇಕಾಗಿದೆ. ಅಲ್ಲಿ 3 ಜಾಗಗಳಲ್ಲಿ ಡಿಫೆನ್ಸ್ ಲ್ಯಾಂಡ್ ಬೇಕಾಗಿದೆ. ಅದನ್ನು ಕೊಡಬೇಕು ಅಂತ ಕೇಳಿದ್ವಿ. ಒಂದು ಕಾರಿಡಾರ್ ಮಾಡ್ತೀವಲ್ಲ ಅದು, ಎರಡನೇದು ಲಿಂಕ್ ರೋಡ್ ಫ್ರಮ್ ಏರ್ಪೋರ್ಟ್ ರೋಡ್, ಬಳ್ಳಾರಿ ರೋಡ್ ಇದೆಯಲ್ಲ ಅಲ್ಲಿ. ಆಮೇಲೆ ಇನ್ನೊಂದು ಫ್ಲೈಓವರ್ ಡಬಲ್ ಡೆಕರ್ ರೋಡ್ ಮಾಡ್ತೀವಲ್ಲ ಅದಕ್ಕೆ ಲ್ಯಾಂಡ್ ಬೇಕಾಗ್ತದೆ. ರೆಸ್ಪಾನ್ಸ್ ಹೇಗೆ ಸರ್? ಯಾಕಂದ್ರೆ ವೈಮಾನಿಕ ಇದಕ್ಕೆ ದಸರಾಗೆ ಏರ್ ಶೋಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನು ಉಳಿದು ಇದಕ್ಕೆ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಇನ್ಯಾರಾದ್ರೂ ಕೇಂದ್ರ ಸಚಿವರನ್ನು ಭೇಟಿ ಮಾಡ್ತೀರಾ ಸರ್? ಇನ್ನು ಬೇರೆ ಯಾರಾದ್ರೂ ಕೇಳಿದ್ದೀನಿ, ಅವ್ರು ಕೊಟ್ಟರೆ ಭೇಟಿ ಮಾಡ್ತಾರೆ. ಕೇಳಿದ್ದೆ, ಅವರು ಇದ್ರೆ ನಾಳೆ ಕೊಟ್ಟರೆ ನಾಳೆ ಲಾಸ್ಟ್ ಟೈಮ್ ಕೇಳಿಲ್ಲ ದೇಶಕ್ಕೆ ಇವತ್ತಿನ ಬರ್ಬೇಕು ಸರ್. ಇನ್ನು ಸರ್ ರಾಹುಲ್ ಗಾಂಧಿ ಅವ್ರನ್ನ ಕೇಳ್ತಾ ಇದ್ದಾರೆ. ಸರ್ ನಾಳೆ ರಾಹುಲ್ ಗಾಂಧಿ ಅವ್ರನ್ನ ಏನಾರು ಭೇಟಿ ಮಾಡ್ತೀರಾ ಸರ್? ರಾಹುಲ್ ಗಾಂಧಿ ಅವ್ರನ್ನ ಏನಾರು ಭೇಟಿ ಮಾಡ್ತೀರಾ? ಆ ಥರದ್ದು ಅವ್ರ ಏನು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಬಟ್ ಪತ್ರಿಕೆನೆಲ್ಲ ಬಂದ್ಬಿಟ್ಟರೆ ನಾನು ಡಿ ಕೆ ಶಿವಕುಮಾರ್ ಭೇಟಿ ಮಾಡ್ತಾ ಇದ್ದೀವಿ ಪತ್ರಿಕೆಯಲ್ಲಿ ಬಂದಿದೆ. ತಾವೇನೋ ಕೇಳ್ತೀರಾ ಅಪಾಯಿಂಟ್ಮೆಂಟ್ ಏನಾದ್ರು ಕೇಳ್ತೀರಾ? ಅವತ್ತು ಕೇಳ್ತೀವಿ, ಅವ್ರು ಕೊಟ್ಟರೆ ಭೇಟಿ ಮಾಡ್ತೀವಿ. ಸರ್ ಇದು ಪರಿಷತ್ತು ಮತ್ತೆ ನಿಗಮ ಮಂಡಳಿಗಳ ನೇಮಕದ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗ್ಬೋದು. ನಾಳೆ ಸುರ್ಜಿವಾಲ ಬರ್ತಾರೆ.